ಪಾರ್ವತಿ, ಏನೇ ಇದೆಲ್ಲ? ಯಾಕೆ ನಿಮ್ಮ ಅಪ್ಪನ ಮೇಲೆ ಇಷ್ಟೊಂದು ಕೋಪ? ಮತ್ತೆ ಮತ್ತೆ ತೊಂದರೆಗೆ ಸಿಕ್ಕಾಕಿಸ್ತೀಯಲ್ಲೇ, ಬುದ್ಧಿ ಬೇಡ ನಿನಗೆ? ಅಪ್ಪ, ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಪ್ಪ. ಆ ಬಾಕ್ಸ್ ಅಲ್ಲಿ ನನ್ನ ಹೆಸರು ಹೇಗ್ ಬಂತು ಅಂತ ಗೊತ್ತಿಲ್ಲ. ದಯವಿಟ್ಟು ನನ್ನ ನಂಬಪ್ಪ. ಸುಮ್ಮನೆ ಸಾಕು. ನಿನ್ಗೆ ಗೊತ್ತಿಲ್ಲದೆ ನಿನ್ನ ಹೆಸರು ಬಾಕ್ಸಲ್ಲಿ ಬಂದ್ಬಿಡುತ್ತಾ? ಪಾರ್ವತಿ ಹನುಮಂತು ಅಂತ ನನ್ನ ಹೆಸರು ಬೇರೆ ಸೇರಿಸಿದೀಯ. ಏನು ಹೇಳೋದು ಅಮ್ಮನವ್ರಿಗೆ ಉತ್ತರ ಇವಾಗ ನಾನು? ಅಪ್ಪ, ನನ್ನಾಣೆ ನನ್ಗೇನು ಗೊತ್ತಿಲ್ಲ ಅಪ್ಪ. ಮುಚ್ಚ ಬಾಯಿ. ನಿನ್ನಿಂದ ನಾನು ಇನ್ನೂ ಏನೇನು ಅನುಭವಿಸ್ಬೇಕು? ಅಮ್ಮ ಅವ್ರಿಗೆ ಏನು ಉತ್ತರ ಕೊಡಲಿ? ಹೇಗೆ ಮುಖ ತೋರಿಸ್ಲಿ ಅವ್ರಿಗೆ? ಅದೇನು ಅಂತ ಹುಟ್ಬಿಟ್ಟಿದೆಯೋ ಎಲ್ಲ ನನ್ನ ಕರ್ಮ. ಏನೇನು ಅನುಭವಿಸ್ಬೇಕು ಏನಲ್ಲಿ ಕಟ್ಕೊಂಡ. ಅಕ್ಕ, ಏನೇ ಇದು? ಕಣಿ, ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಕಣೋ. ಅಳ್ಬೇಡ ಅಕ್ಕ. ಅಪ್ಪನೇ ನನ್ನ ನಮ್ದೇ ಇದ್ಮೇಲೆ ಅಳ್ದೆ ಇನ್ನೇನ್ ಮಾಡ್ಲೋ ಗಣಿ? ವಾರೆ ವಾ, ವಾಟ್ ಅ ಸೀನ್! ಓ ಮೈ ಗಾಡ್, ಗಟ್ಟಿಗಿತ್ತಿ ಪಾರ್ವತಿ ಕಣ್ಣಲ್ಲಿ ನೀರು. ಇವತ್ ನೈಟ್ ನಾನ್ ಫುಲ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಏನೇ ಪಾರ್ವತಿ, ಫುಲ್ ಶಾಕ್ ಆಗಿದೆಯಾ? ಈ ದಿಶಾ ಕೊಡೋ ಏಟೆ ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಮೇಲ್ನೋಟಕ್ಕೆ ಗಾಯ ಯಾರಿಗೂ ಕಾಣಲ್ಲ, ಆದ್ರೆ ಅನುಭವಿಸೋರ್ಗೆನೆ ಗೊತ್ತು ನೋವು ತಡ್ಕೊಳಕ್ಕಾಗಲ್ಲ. ನಾನೊಂಥರ ಇಲ್ಲೀಚ್ ಅಂದ್ರೆ ಇಂಬಳದ ಹಾಗೆ. ಅದು ಕೂಡ ಮನುಷ್ಯರ ರಕ್ತ ಹೀರಿ ಬಿಟ್ಟು ಹೋಗೋವರೆಗೂ ನೋವು ಗೊತ್ತಾಗಲ್ವಂತೆ. ನಾನು ಕೂಡ ಈ ಸಲ ಹಾಗೆ ಮಾಡಿದ್ದೀನಿ. ನಾ ಮಾಡಿರೋ ಗಾಯದ ಪೇನ್ ಇನ್ ಮುಂದೆ ಗೊತ್ತಾಗುತ್ತೆ. ಆ ಬಾಕ್ಸ್ ಅಲ್ಲಿ ನಿನ್ ಹೆಸರು ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದೀಯಾ? ತುಂಬಾ ಯೋಚನೆ ಮಾಡ್ಬೇಡ. ನಿನ್ ಪುಟಾಣಿ ಬ್ರೇನ್ಗೆ ಫೀವರ್ ಬಂದ್ರೆ ಕಷ್ಟ. ನಾನ್ ಹೇಳ್ತೀನಿ ಕೇಳು. ನೀನು ಈ ಅರಸನ ಕೋಟೆನ ಬಿಟ್ಟು ಅಡ್ರೆಸ್ ಇಲ್ದಿರೋ ಜಾಗಕ್ಕೆ ಹೋಗೋದಕ್ಕೆ ನಾನ್ ಮಾಡಿರೋ ಪ್ಲಾನು. ದಿಶಾಮವ್ರೆ, ಯಾಕೆ ಈ ರೀತಿ ಮಾಡಿದ್ರಿ? ನಾನು ಏನ್ ತಪ್ಪು ಮಾಡಿದ್ದೀನಿ? ಏಯ್, ಪ್ರಶ್ನೆ ಮಾಡಬೇಡ. ನೀನು ಆ ಮನೆಯಲ್ಲಿ ಇರೋದೇ ದೊಡ್ಡ ತಪ್ಪು. ಆ ತಪ್ಪಿಗೆ ಈ ಶಿಕ್ಷೆ. ನನ್ ಪ್ಲಾನ್ ಹೇಗ್ ವರ್ಕ್ ಆಗುತ್ತೆ, ರಿಸಲ್ಟ್ ಅಂಡ್ ಇಫೆಕ್ಟ್ ಏನು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಂಗೆ ಗೊತ್ತಾಗತ್ತೆ. ನಾ ಬರ್ಲಾ? ಪ್ರೀತು, ಏನ್ ವಿಷಯ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಬ್ರೋ, ಕಾಂಟೆಸ್ಟ್ ಲಿಸ್ಟ್ ಅಲ್ಲಿ ಪಾರ್ವತಿ ಹೆಸರು ಹೇಗೆ ಬಂತು ನಂಗೆ ಗೊತ್ತಾಯ್ತು. ಆ ದಿಶಾ ಮಾಡಿರೋ ಪ್ಲಾನ್ ಬ್ರೋ ಇದು. ಪ್ರೀತು, ದಿಸ್ ಇಸ್ ಟೂ ಮಚ್. ದಿಶಾ ಮೇಲೆ ನಿನಗೆ ಸಿಟ್ಟಿದೆ ಅಂತ ಎಲ್ಲಾ ಮ್ಯಾಟ್ರಿಗೂ ಅವಳನ್ನ ಲಿಂಕ್ ಮಾಡೋದು ತಪ್ಪು. ಅಯ್ಯೋ, ನನ್ನ ಅಣಗು ನಾನು ಸುಳ್ಳು ಹೇಳ್ತಿಲ್ಲ ಬ್ರೋ. ನಿನ್ ಹೆಸರು ನಾನೇ ಸೇರ್ಸಿದ್ದು ಅಂತ ದಿಶಾನೇ ಪಾರ್ವತಿಗೆ ಹೇಳ್ತಿದ್ಲು. ನಾನೇ ಕಣ್ಣಾರೆ ನೋಡ್ದೆ. ಬೇಕಾದ್ರೆ ಪಾರ್ವತಿನೇ ಕೇಳು. ಬಾ ಬ್ರೋ, ಕೇಳಬೇಕಾದ್ರೆ. ಅಕ್ಕ, ಅಳ್ಬೇಡ ಅಕ್ಕ. ಗಣಿ, ದಿಶಾ ಅಮ್ಮವ್ರಿಗೆ ನನ್ನ ಮೇಲೆ ಯಾಕಿಷ್ಟು ಕೋಪ ಅಂತಾನೆ ಗೊತ್ತಿಲ್ಲ.
ಅವ್ರು ಮಾಡೋ ಕೆಲ್ಸಕ್ಕೆ ನಾನ್ ಬಲಿ ಆಗ್ತಿದ್ದೀನಿ ಕಣೋ. ಅಕ್ಕ ತಪ್ಪು ಮಾಡದೇ ಇರೋರ್ನ ದೇವ್ರೇ ಕಾಪಾಡ್ತಾನೆ ಅಂತ ನೀನೇ 1000 ಸತಿ ಹೇಳ್ತಿರ್ತೀಯ. ಈಗ ನೀನೇ ಈ ತರ ಅಳ್ತಿದ್ರೆ ಹೆಂಗಕ್ಕ? ಅಳ್ಬೇಡ ಅಕ್ಕ. ದೊಡ್ಡ ಯಜಮಾನ್ರೆ, ನಾನು ಯಾವ ತಪ್ಪು ಮಾಡಿಲ್ಲ. ನಿಮ್ಮನೆ ಮರ್ಯಾದೆ ಹೋಗುವಂತ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ದಯವಿಟ್ಟು ನೀವಾದ್ರೂ ನನ್ನ ನಂಬಿ. ನಮ್ಮಪ್ಪ ಕೂಡ ನನ್ನ ನಂಬ್ತಿಲ್ಲ. ಮೊದಲು ಕಣ್ವರ್ಸ್ಕೋ ಪಾರ್ವತಿ, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡು, ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗಿದೆ. ನೀನೇನು ಭಯ ಪಡಬೇಡ. ಹೌದು ಪಾರ್ವತಿ, ನಿನ್ನ ಹತ್ರ ದಿಶಾ ಮಾತಾಡ್ತಿದ್ದೆ, ನಾನು ಕೇಳಿಸ್ಕೊಂಡೆ. ನಿನ್ನ ನಮ್ಮ ಮನೆಯಿಂದ ಹೊರಗಾಗಕ್ಕೆ ದಿಶಾ ಮಾಡ್ತಿರೋ ಚೀಪ್ ಟ್ರಿಕ್ ಇದು ಬ್ರೋ. ಪಾರ್ವತಿ ಹಳ್ಳಿ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ. ಅವಳು ಮಾಡ್ಲಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅವಳ ಹೆಸರನ್ನ ಬರ್ದಾಕಿ ಅವಳಿಗೆ ಅವಮಾನ ಮಾಡೋಕ್ಕೆ ದಿಶಾ ಟ್ರೈ ಮಾಡ್ತಾ ಇದ್ದಾಳೆ. ನಾವು ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಬ್ರೋ. ಯಾವುದೇ ಕಾರಣಕ್ಕೂ ಪಾರ್ವತಿ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಆಗಲೇ ನಾವು ಈ ಅವಮಾನನ ತಪ್ಸಕ್ಕೆ ಸಾಧ್ಯ. ದಟ್ಸ್ ಇಂಪಾಸಿಬಲ್ ಪ್ರೀತು. ಇವಾಗ ಸಮಯ ಕೈ ಮೀರೋಗಿದೆ. ಪಾರ್ವತಿನ ಕಾಂಟೆಸ್ಟಿಂದ ಡ್ರಾಪ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಪ್ರೋಗ್ರಾಮ್ ಲೈವ್ ಹೋಗ್ತಾ ಇದೆ. ಇದು ನಮ್ಮ ಪ್ರೆಸ್ಟೀಜ್ ಮ್ಯಾಟರ್ ಕೂಡ. ವಿ ಹ್ಯಾವ್ ಗಾಟ್ ನೋ ಅದರ್ ಚಾಯ್ಸ್. ಪಾರ್ವತಿ ಈ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಬ್ರೋ, ನಿನ್ನ ಕನಸು ನಂಗೆ ಅರ್ಥ ಆಗುತ್ತೆ. ಆದರೆ ಪಾಪ ಪಾರ್ವತಿಗೇನು ಗೊತ್ತಿಲ್ವಲ್ಲ. ಇಲ್ಲಿ ಬಂದಿರೋ ಹುಡುಗಿರಲ್ಲ ಮಾಡ್ಲಿಂಗ್ ಫೀಲ್ಡಲ್ಲಿ ಹೆಸರು ಮಾಡಬೇಕು ಅಂದ್ಕೊಂಡ್ರೆ ಹುಡುಗಿರು. ಅವರಲ್ಲಿರೋ ಕಾನ್ಫಿಡೆನ್ಸು, ಅವರಲ್ಲಿರೋ ಆಟಿಟ್ಯೂಡು ಪಾರ್ವತಿಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನೀನು ಯಾಕೋ ರಿಸ್ಕ್ ತೊಳ್ತಿದ್ದೆ ಬ್ರೋ. ನಡೆಯೋ ಮನುಷ್ಯ ಇಡುವುದೇ ಕೂತಲ್ಲೇ ಕೂತವನು ಇಡೋಕ್ಕೆ ಸಾಧ್ಯನಾ? ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ರಿಸ್ಕ್ ತಗೊಳ್ಳೇಬೇಕು. ಆ ಥರ ರಿಸ್ಕ್ ತೊಗೊಂಡಾಗಲೇ ಆ ವಿಷಯನ ಕಲಿಯೋಕ್ಕೆ ಸಾಧ್ಯ, ಅದ್ರಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗಲೇ ಅವನ ಕೆಪಾಸಿಟಿ ಏನು ಅಂತ ಗೊತ್ತಾಗತ್ತೆ. ಪ್ರತಿ ವಿಷಯನೂ ನಾವು 2 ಥರ ನೋಡ್ಬೋದು, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದೆ ನುಗ್ಗಿದ್ರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಪಾರ್ವತಿ ಮುಂದೆ ಇವಾಗ ದೊಡ್ಡ ಚಾಲೆಂಜ್ ಇದೆ. ನನಗೆ ಅವಳ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಪಾರ್ವತಿ ಈ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡ್ತಾಳೆ. ನಮ್ಮ ಮನೆತನದ ಗೌರವ ಉಳಿಸ್ತಾಳೆ.